ಕಾನ್ಫಿಡೆಂಟ್ ಜಾಸ್ತಿ ಆಯಿತು ಸರ್. TD ಕೋರ್ಸ್ ಎಲ್ಲ ನೋಡಿದ್ದಕ್ಕೆ ಕಲ್ತಿದ್ದಕ್ಕೆ ದುಡ್ಡನ್ನ ಲಾಸ್ ಮಾಡ್ಕೊಂಡಿದ್ದೆ. ಇಲ್ಲಿ ಬಂದಾಗ ಮೇಲೆ ಒಂದು ಎಕ್ಸ್ಪೀರಿಯನ್ಸು ಮತ್ತು ಒಂದು ಕಾನ್ಫಿಡೆನ್ಸು, ಹೇಗೆ ಟ್ರೇಡ್ನ ತಗೋಬೇಕು, ಹೇಗೆ ಮಾಡಬೇಕು ಅನ್ನೋದೊಂದು ಸರ್ ಒಳ್ಳೆ ನಾಲೆಜ್ ಕೊಡ್ತಿದ್ದಾರೆ. ಬೇಸಿಕ್ಕಿಂದ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ, ನೀಟಾಗಿ ಕ್ಲಾರಿಫೈ ಮಾಡೋಕ್ಕೆ ಎಲ್ಲ ಸ್ಟಾಫ್ ಎಲ್ಲ ಇದ್ದಾರೆ. ಶೇರ್ಸ್ ಬಗ್ಗೆ ಏನೂ ನಾಲೆಜ್ ಇಲ್ಲ. ಐ ಹ್ಯಾವ್ ಕಮ್ ಹಿಯರ್ ವಿತ್ ಝೀರೋ ನಾಲೆಜ್. ಜಸ್ಟ್ ಮನಿ ಮಾಡೋದನ್ನೊಂದೇ ಹೇಳ್ಕೊಟ್ಟಿಲ್ಲ, ಅವಾಯ್ಡ್ ಆಫ್ ಲಾಸಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಲೈಫ್ ಲೀಡ್ ಮಾಡ್ಬೋದು, ರಿಟೈರ್ಮೆಂಟ್ ಲೈಫ್ನ ಹೇಗೆ ಹೆಲ್ದಿಯಾಗಿ ಇಟ್ಕೋಬೋದು, ಇನ್ವೆಸ್ಟ್ಮೆಂಟ್ನ ಮಾಡಿ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಒಳ್ಳೆ ಫ್ಯಾಕಲ್ಟಿ, ವೆರಿ ಗುಡ್ ಕೋಚ್ ಮನೋಜ್ ಸರ್ಗೆ ಥ್ಯಾಂಕ್ಸ್. ಮನೋಜ್ ಸರ್ ಅವರು ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ. ಇದರಿಂದ ನಮಗೆ ಸ್ವಲ್ಪ ನಾಲೆಜ್ ಇಂಪ್ರೂವ್ ಆಗಿದೆ. ಇನ್ನು ಮುಂದಕ್ಕೆ ಇನ್ನೊಂದು ಡೈಮಂಡ್ ಕ್ಲಾಸ್ ಇದೆ, ಅದಕ್ಕೂ ಸೇರ್ಕೋಣ ಅಂತ ಇದ್ದೀನಿ. ಓದೋದ್ರಿಂದ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅನ್ನಂಗೆ ನಾವು ಬಂದು ತಿಳಿದಿರೋರ ಹತ್ರ ನಾವು ಕಲ್ತ್ರೆ ನಮಗೆ ತುಂಬಾ ಬೆನಿಫಿಟ್ ಇದೆ. ಸೊ ಹಾಗಾಗಿ ನಾನು ಟ್ರೈನಿಂಗ್ ಬಂದ ಮೇಲೆ ಅಲ್ಲಿ 60% ಗೊತ್ತಿದ್ದ ನಾಲೆಡ್ಜ್ ಇಲ್ಲಿ ನನಗೊಂದು 80-90% ಗೊತ್ತಿದೆ. ಇನ್ನು ಪ್ರಾಕ್ಟಿಕಲ್ಸ್ ಡೈಲಿ ನಾನು ಅಟೆಂಡ್ ಮಾಡೋದ್ರಿಂದ 100% ಆಗ್ತೀನಿ ಅನ್ನೋ ಒಂದು ಹೋಪ್ ಇದೆ. ಸೊ ಐ ವಿಲ್ ವಿನ್. ಸಕ್ಸಸ್ ಯಾವ ಫೀಲ್ಡಲ್ಲೂ ಅಷ್ಟು ಈಸಿಯಾಗಿ ಬರಲ್ಲ, ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟು ಈಸಿಯಾಗಿ ಬರಲ್ಲ. ಡೆಫಿನೆಟ್ಲಿ ನಿಮ್ಮ ಪೇಷನ್ಸು, ತಾಳ್ಮೆ ಆ್ಯಂಡ್ ನಿಮ್ಮ ಒಂದು ಪ್ಯಾಷನ್ ಇರಬೇಕು. ಇಲ್ಲಿ ನೋಡಿ, ಏನೂ ಮಾಡೋದು ಬೇಕಾಗಿಲ್ಲ. 180 ಡಿಗ್ರಿ ರೂಲ್ ನೋಡಿದ್ರಲ್ಲ, ಸುಮ್ಮನೆ ಟ್ರೇಡ್ ಹಾಕಿ ಮಲ್ಕೊಂಡ್ರೆ ಲಕ್ಷಗಳು ಬರುತ್ತೆ. ಆಲ್ರೆಡಿ ನೋಡಿದ್ರೆ ಕಣ್ಮುಂದೆ ನೀವೇ ಲೈವಾಗಿ ನೋಡಿದಿರಲ್ಲ ಪ್ರಾಕ್ಟಿಕಲ್ಸ್. ಸೊ ದ ಪವರ್ ಆಫ್ ಸ್ಟಾಕ್ ಮಾರ್ಕೆಟ್ ಹಂಗಿದೆ. ಬಟ್ ಕಲಿಬೇಕಲ್ಲ. ಸ್ಟಾಪ್ ಲಾಸ್ ಇಟ್ಟರೆ ಬರಲ್ಲ, ಸ್ಟಾಪ್ ಲಾಸ್ ಇಡೋಕ್ಕೆ ಬರಲ್ಲ, ಬೈ ಮಾಡೋಕ್ಕೆ ಬರಲ್ಲ. ಏನೋ ಒತ್ತಕ್ಕೆ ಹೋಗಿ ಇನ್ನೇನೋ ಒತ್ಬಿಡ್ತಾರೆ, ಒಂದು 10,000 ಎಗ್ರೋಗುತ್ತೆ. ಇಲ್ಲ 6,500 ಕೊಡೋದಕ್ಕೆ ಏನು ಸರ್ ಕಟ್ಟಬೇಕಾ ಬರಬೇಕಾ ಅಂತ. ಬರಬೇಕು, ಯಾಕಂದರೆ ಏನೋ ಒಂದು ಬಟನ್ ಒತ್ತಕ್ಕೆ ಹೋಗಿ ಇನ್ನೊಂದು ಬಟನ್ ಒತ್ತಿದ್ರೆ ಒಂದು 10,000 ಎಗ್ರೋಗುತ್ತೆ. ಆ್ಯಂಡ್ 6,500 ಇನ್ ಸ್ಟಾಕ್ ಮಾರ್ಕೆಟ್ ಈಸ್ ನಥಿಂಗ್. ಬಟ್ ಇಲ್ಲಿ ಏನಕ್ಕೆ ಇಷ್ಟು ದೂರ ಬಂದು ನೀವು ಕಲಿತಾ ಇದ್ದೀರ ಅಂದರೆ ಏನೋ ಒಂದು ಒಳ್ಳೆ ಹೆಡ್ಜಿಂಗ್ ಅನ್ನೋ ಸ್ಕಿಲ್ಲನ್ನು ಕಲಿಯೋದಕ್ಕೆ ಬರ್ತಾ ಇದ್ದೀರ. ಇಡೀ ಭಾರತದಲ್ಲಿ ಹೆಡ್ಜಿಂಗ್ ಹೇಳ್ಕೊಡೋವಂಥ ಸಂಸ್ಥೆಗಳು ಒಂದು 2-3 ಅಷ್ಟೇ ಇರೋದು. ಅದರಲ್ಲಿ TD ಅಕಾಡೆಮಿ ಈಸ್ ಕರ್ನಾಟಕದಲ್ಲಿ ಫಸ್ಟಲ್ಲಿದೆ. ಕರ್ನಾಟಕದಲ್ಲಿ ಯಾರೇ ಹೆಡ್ಜಿಂಗ್ ಹೇಳ್ಕೊಡ್ತೀನಿ ಅಂತ ಕರೆದ್ರೂ ಅದು TD ಅಕಾಡೆಮಿ ರೀಮೇಕ್ ಕಾಪಿ, ಅಂದರೆ ಪೈರಸಿ CD ಅಂತಾರಲ್ಲ, ಆ ಥರ ಮಾರ್ಕೋತಾ ಇರ್ತಾರೆ. ನಮ್ಮ ಸ್ಟ್ರಾಟಜಿಗಳನ್ನ ಮಾರ್ಕೋತಾರೆ, ಏನೂ ಮಾಡೋಕ್ಕಾಗಲ್ಲ. ಏನು ಅನ್ನಿಸ್ತು 3 days, ಏನು ಅನ್ನಿಸ್ತು ಹೇಳಿ. ಸೊ ದಟ್ ಎಷ್ಟೋ ಜನ ಮನೇಲಿ ಕೂತ್ಕೊಂಡು ನೇಕೆಡ್ ಹೊಡೆದು 10 ಲಕ್ಷ ಕಳ್ಕೊತಾ ಇದ್ದಾರಲ್ಲ, ಅವ್ರಿಗೂ ನಿಮ್ಮದೊಂದು ಮೆಸೇಜ್ ಇರಬೇಕಲ್ಲ. ಇಲ್ಲಿ ಬಂದೆ, ನಾನು ಕಲಿತೆ, ನಾನು ಸಕ್ಸಸ್ ಆಗ್ತೇನೆ. ಬಟ್ ಅಟ್ಲೀಸ್ಟ್ ಒಂದು ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕಂದ್ರೆ ನೀವು ಈ ಸತ್ಯನ ಜನಕ್ಕೆ ಹೇಳಬೇಕು. TDಯಲ್ಲಿ ಏನು ನಡೀತಾ ಇದೆ, ಯಾವ ಥರ ಪಾಠ ಹೇಳ್ಕೊಡ್ತಾ ಇದ್ದಾರೆ. 3 days ನಾವು ನಿಮಗೆ ಕೊಟ್ಟಿದ್ದೀವಿ. ನಮಗೋಸ್ಕರ ಒಂದು 10 minutes ಟೈಮ್ ಕೊಡಿ, ಹಾನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಸೊ ದಟ್ ನಮ್ಮ ಕರ್ನಾಟಕದ ಜನತೆ ಮನೆಯಲ್ಲೇ ಕೂತ್ಕೊಂಡು ಏನೋ ಚಿಂಟು ಗ್ಯಾಂಗ್ ಜೊತೆ ಸೇರ್ಕೊಂಡು ಕಳ್ಕೊಳ್ಳೋದು ನಿಲ್ಲಿಸಿ ಅಟ್ಲೀಸ್ಟ್ ಇಲ್ಲಿಗೆ ಬಂದು ಕಲ್ತ್ರೆ ಸೊ ದೇ ವಿಲ್ ಬಿಕಮ್ ಸಕ್ಸಸ್ಫುಲ್. ಬಿಕಾಸ್ ನಮ್ಮ ಗೋಲ್ ಬಂದು ನಮ್ಮ ಕರ್ನಾಟಕದಲ್ಲಿ ಯಾರೂ ದುಡ್ಡು ಕಳ್ಕೊಬಾರ್ದು. ಗುಜರಾತ್ ಅವ್ರಿಗೆ ಶಾಕ್ ಆಗಬೇಕು, ಯಾರಪ್ಪ ಕರ್ನಾಟಕದಲ್ಲಿ ಯಾಕೆ ಕಳ್ಕೊತಾ ಇಲ್ಲ ಇವತ್ತು, ಆ ಶಾಕ್ ಬರಬೇಕು ಅವ್ರಿಗೆ. ಸೂಪರ್ ಇನ್ಫಾರ್ಮೇಟಿವ್ ಇತ್ತು, ಭಾಳ ಕಲ್ತ್ಕೊಂಡೆ. ಸರು ತುಂಬ ಹೆಲ್ಪ್ ಮಾಡಿದ್ರು. ನನಗೆ 180 ಡಿಗ್ರಿ ರೂಲು ಇಷ್ಟ ಆಯಿತು. ನನಗೂ ಇದು 180 ಡಿಗ್ರಿ ಮತ್ತು RSI ಇದು ಮಾರ್ಕೆಟ್ ಚೆನ್ನಾಗಿ ಅನಿಸ್ತು. ಮತ್ತು ಮಾರ್ಕೆಟಲ್ಲಿ ಈಗ ನಾನು ಬಿಗಿನರು, ಸಖತ್ ಚೆನ್ನಾಗಿ ಅನಿಸ್ತಾ ಇದೆ. ಫಸ್ಟ್ ನಾನು ಸ್ಟಾರ್ಟಿಂಗ್ ಇಲ್ಲಿ ಜಾಯ್ನ್ ಆದಾಗ ನನಗೆ ಝೀರೋ ನಾಲೆಡ್ಜ್ ಇತ್ತು. ಸೊ ಇಲ್ಲಿ ಬಂದಮೇಲೆ ಅಟ್ಲೀಸ್ಟ್ 3 daysಯಿಂದ ನನಗೊಂದು 10% ಆದರೂ ನಾಲೆಡ್ಜ್ ಬಂದಿದೆ. ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಇಂಟ್ರಾಡೇ ಮಾಡ್ತಿದ್ದೆ, ಸುಮಾರಷ್ಟು ದುಡ್ಡು ಕೂಡ ಲಾಸ್ ಮಾಡ್ಕೊಂಡಿದ್ದೆ. ಸೊ ನಾನು ಅಡ್ವರ್ಟೈಸ್ಮೆಂಟು ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿದಾಗ TD ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದಕ್ಕೆ ಬಂದಿದ್ದೀನಿ ಆ್ಯಂಡ್ ಆಲ್ಸೋ ಕಲ್ತಿದ್ದೀನಿ. ಸ್ವಲ್ಪ ಕಾನ್ಫಿಡೆಂಟ್ ಜಾಸ್ತಿ ಆಯಿತು ಸರ್. ಸೊ ಆಫ್ಟರ್ TD ಕೋರ್ಸ್ ಎಲ್ಲ ನೋಡಿದ್ದಕ್ಕೆ ಕಲ್ತಿದ್ದಕ್ಕೆ ಸೊ ಥ್ಯಾಂಕ್ ಯು ಸರ್. ಸ್ಟಾಕ್ ಮಾರ್ಕೆಟ್ ಬರೋ ಮುಂಚೆ ನಾನು ಸುಮ್ಮನೆ ಇನ್ನೂ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ದುಡ್ಡನ್ನ ಲಾಸ್ ಮಾಡ್ಕೊಂಡಿದ್ದೆ. ಇಲ್ಲಿ ಬಂದಾಗ ಮೇಲೆ ಒಂದು ಎಕ್ಸ್ಪೀರಿಯನ್ಸು ಮತ್ತು ಒಂದು ಕಾನ್ಫಿಡೆನ್ಸು, ಹೇಗೆ ಟ್ರೇಡ್ನ ತೊಗೋಬೇಕು, ಹೇಗೆ ಮಾಡಬೇಕು ಅನ್ನೋದೊಂದು ಸರ್ ಒಳ್ಳೆ ನಾಲೆಜ್ ಕೊಡ್ತಿದ್ದಾರೆ. ಸೊ ಇದು ಸೆಕೆಂಡ್ ಟೈಮ್ ನಾನು ಲಾಸ್ಟ್ ಮಂತಿಂದ ಬರ್ತಾ ಇರೋದು. ಸೊ ನಾನು ಸರ್ಟನ್ ಸ್ಟ್ರಾಟಜೀಸ್ ಆಲ್ರೆಡಿ ಅಪ್ಲೈ ಮಾಡಿದ್ದೆ. ಸೊ ಲಾಸ್ಟ್ ಮಂತ್ ನಾನು ಕೋರ್ಸ್ ಜಾಯ್ನ್ ಆದಾಗ ಸೊ ದೇರ್ ವಾಸ್ ಸಮ್ ಇನ್ನೂ ಸ್ವಲ್ಪ ಬೇರೆ ಬೇರೆ ಸ್ಟ್ರಾಟಜೀಸ್ ನನಗೆ ಐ ವಾಸ್ ಶಾರ್ಟ್ ಆಫ್ ಇನ್ಫಾರ್ಮೇಷನ್. ಸೊ ಅದಕ್ಕೆ ನಾನು ಇನ್ನೊಂದು ಸತಿ ಬಂದು ದಿಸ್ ಈಸ್ ಅ ರಿವಿಷನ್ ಕ್ಲಾಸ್ ಫಾರ್ ಮೀ. ಸೊ ಮೈ ಫೇವ್ರೆಟ್ ಸ್ಟ್ರಾಟಜಿ ಬಂದುಬಿಟ್ಟು 180 ಡಿಗ್ರಿ ಆ್ಯಂಡ್ ದಿ ಕಾಮಾ ಸ್ಟ್ರಾಟಜಿ. TD ಅಕಾಡೆಮಿ ವೀಡಿಯೋನ ಯೂಟ್ಯೂಬಲ್ಲಿ ತುಂಬ ನೋಡ್ತಿದ್ವಿ. ಆದರೆ ಇಲ್ಲಿಗೆ ಬಂದಮೇಲೆ ತುಂಬಾ ಅರ್ಥ ಆಗ್ತಿದೆ. ಇದಕ್ಕಿಂತ ಮುಂಚೆನೇ ಬರಬೇಕಿತ್ತು. ನಾವು ಶೇರ್ ಮಾರ್ಕೆಟಲ್ಲಿ ತುಂಬ ಲಾಸ್ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿಗೆ ಬಂದು ಕಲ್ತ ಮೇಲೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬೇರೆ ಯಾರಿಗಾದರೂ ಟ್ರೈನಿಂಗ್ ಇಂಟ್ರೆಸ್ಟ್ ಇದ್ದರೆ, ಅವಶ್ಯಕತೆ ಇದ್ದರೆ ಇಲ್ಲಿ ಬನ್ನಿ.
ಥ್ಯಾಂಕ್ ಯು. ನನ್ನ ಹೆಸರು ನಮಿತಾ ಅಂತ, ನಾನು ಬಂಗಾರಪೇಟೆಯಿಂದ ಬಂದಿದ್ದೀನಿ. ತುಂಬ ಏನೂ ಗೊತ್ತಿಲ್ಲದೆ ಬಂದವ್ರಿಗೆ ಇದೊಂದು ಒಳ್ಳೆ ಸ್ಪಾಟ್ ಅನಿಸುತ್ತೆ ತಿಳ್ಕೊಳ್ಳೋದಕ್ಕೆ. ಎಲ್ಲರೂ ಇಲ್ಲಿ ಟಿ ಡಿ ಅಕಾಡೆಮಿಗೆ ಬಂದು ಬೇಸಿಕ್ಕಿಂದ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ನೀಟಾಗಿ ಕ್ಲಾರಿಫೈ ಮಾಡೋಕ್ಕೆ ಎಲ್ಲ ಸ್ಟಾಫ್ ಎಲ್ಲ ಇದ್ದಾರೆ. ತುಂಬ ಕಲಿಯೋಕ್ಕೆ ಅವಕಾಶ ಇದೆ. ಟಿ ಡಿ ಅಕಾಡೆಮಿಗೆ ಬರೋದಕ್ಕಿಂತ ಮುಂಚೆ ನನಗೆ ಶೇರ್ಸ್ ಬಗ್ಗೆ ಏನೂ ನಾಲೆಜ್ ಇಲ್ಲ. ಐ ಹ್ಯಾವ್ ಕಮ್ ಹಿಯರ್ ವಿತ್ ಝೀರೋ ನಾಲೆಜ್. ಬಟ್ ಇಲ್ಲಿಗೆ ಬಂದಾದಮೇಲೆ ಅಟ್ಲೀಸ್ಟ್ ಸ್ವಲ್ಪ ಏನು ಇದೆ, ಹೇಗಿದೆ ಶೇರ್ಸ್, ಯಾವ ಥರ ಪರ್ಚೇಸ್ ಮಾಡ್ಬೋದು, ಸೇಲ್ ಮಾಡ್ಬೋದು, ಜಸ್ಟ್ ಮನಿ ಮಾಡೋದನ್ನೊಂದೇ ಹೇಳ್ಕೊಟ್ಟಿಲ್ಲ, ಅವಾಯ್ಡ್ ಆಫ್ ಲಾಸಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಯಾವುದರಲ್ಲಿ ಶೇರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರ್ಬೋದು, ಎಷ್ಟು ಅಮೌಂಟ್ ಲಾಸ್ ಆಗ್ಬೋದು, ಆ ಲಾಸ್ನ ಹೇಗೆ ತಡಿಬೋದು, ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಟಿ ಡಿ ಅಕಾಡೆಮಿ. ನಾನು ಟಿ ಡಿ ಅಕಾಡೆಮಿಗೆ ಬರೋಕ್ಕೆ ಮುಂಚೆ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಐಡಿಯಾನೇ ಇರಲಿಲ್ಲ. ಬಂದಮೇಲೆ ಈಗ ಹೇಗೆ ಮುಂದಕ್ಕೆ ಹೆಲ್ದಿ ಆ್ಯಂಡ್ ಹ್ಯಾಪಿ ಲೈಫ್ ಲೀಡ್ ಮಾಡ್ಬೋದು, ರಿಟೈರ್ಮೆಂಟ್ ಲೈಫ್ನ ಹೇಗೆ ಹೆಲ್ದಿಯಾಗಿ ಇಟ್ಕೋಬೋದು ಇನ್ವೆಸ್ಟ್ಮೆಂಟ್ನ ಮಾಡಿ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಒಳ್ಳೆ ಫ್ಯಾಕಲ್ಟಿ, ವೆರಿ ಗುಡ್ ಕೋಚ್ ಮನೋಜ್ ಸರ್ಗೆ ಥ್ಯಾಂಕ್ಸ್. ಹಾಗೆ ಯೂಟ್ಯೂಬಲ್ಲಿ ಸರ್ದು ಟಿ ಡಿ ಅಕಾಡೆಮಿ ಬಗ್ಗೆ ತಿಳ್ಕೊಂಬಿಟ್ಟು ಬಂದಿದ್ದೀನಿ. ಇವತ್ತು 3ನೇ ದಿನ ಕ್ಲಾಸ್ ಮುಗಿದಿದೆ. ಸೊ ಇಲ್ಲಿ ಬಂದು ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ, ಹೇಗೆ ಸ್ಟಾಕ್ನ ನಾವು ಪರ್ಚೇಸ್ ಮಾಡಬೇಕು, ಯಾವ್ಯಾವ ಕಂಪ್ನಿನ ಟೆಸ್ಟ್ ಮಾಡಬೇಕು, ಹಾಗೂ ಏನಕ್ಕೆ ಜನ ದುಡ್ಡನ್ನ ಕಳ್ಕೊತಾರೆ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಂಡು, ನೀವು ಟಿ ಡಿ ಅಕಾಡೆಮಿಗೆ ಬಂದು ಕೋರ್ಸ್ನ ತೊಗೊಳ್ಳಿ. ಇಲ್ಲಿ ನಿಮ್ಮ ದುಡ್ಡಿಗೆ ನಾಲೆಜನ್ನ ಮಾತ್ರ ಪಡ್ಕೋಬೇಕು ಅಂತ ಬನ್ನಿ. ಯಾಕೆ ಅಂತಂದರೆ ಬರೀ ದುಡ್ಡು ಮಾಡೋದಕ್ಕೆ ಅಂತಲೇ ಕಲಿಯೋದಲ್ಲ, ಇಲ್ಲಿ ನಿಮಗೆ ಸಮಾಜದಲ್ಲಿ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ರೀತಿ ನಡೆಯುತ್ತೆ ಇವೆಲ್ಲ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನನಗೆ ಐಡಿಯಾ ಇರಲಿಲ್ಲ, ಫ್ರೆಶರು. ಸೊ ಟಿ ಡಿ ಅಕಾಡೆಮಿ ಅಂತ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಬಿಫೋರ್ ಏನೇ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಇಲ್ಲಿ ಬಂದು ಟ್ರೈನಿಂಗ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಾನು ಫ್ರೆಶರ್ ಸ್ಟಾಕ್ ಮಾರ್ಕೆಟಲ್ಲಿ. ಟಿ ಡಿ ಕ್ಲಾಸಲ್ಲಿ ಒಳ್ಳೆ ನಾಲೆಜ್ ಬಂದಿದೆ. So thanks for TD team and the trainer. It was very simple and beautiful. Thank you. Hi, I am खुशी. मेरा नाम खुशी है. मैंने बहुत सारे रिव्यूज़ अच्छे देखे. मुझे बहुत फ्रेंड्स ने बताया कि यहाँ जाके देखो, बहुत अच्छे से लोग डाउट्स क्लियर करते हैं. सो मैं यहाँ आई एंड आई एम ग्लैड. इट्स रियली वेरी नाइस. ये बहुत अच्छे से क्लियर करते हैं हमारे डाउट्स. लाइक मुझे कुछ भी फील हो रहा है बिकॉज दिस इज़ वेरी इनिशियल Friday, Saturday, Sunday. So we are very nervous how to do share, how to do trading and all, but he's very nice, very politely he's clear all the doubts. Thank you so much. ನಾನು ರಿಟೈರ್ಡ್ ಎಂಪ್ಲಾಯಿ. ನನಗೆ ಟ್ರೇಡಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಮ್ಮ ಮನೋಜ್ ಸರ್ ಅವರು ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ. ಇದರಿಂದ ನಮಗೆ ಸ್ವಲ್ಪ ನಾಲೆಜ್ ಇಂಪ್ರೂವ್ ಆಗಿದೆ. ಇನ್ನು ಮುಂದಕ್ಕೆ ಇನ್ನೊಂದು ಡೈಮಂಡ್ ಕ್ಲಾಸ್ ಇದೆ, ಅದಕ್ಕೂ ಸೇರ್ಕೊಳ್ಳೋಣ ಅಂತ ಇದ್ದೀನಿ. After these 3 days of theory classes, I can say I did the right decision of joining TD Academy. And thanks to Manoj sir, the way he teaches and the knowledge he shared with us in these 3 days, it's been really great and it's very easy to understand. And also I would like to thank the support team who are there whenever you need. And looking forward to the practical classes. Thank you. ಸರ್ ಏನೇನು ಸ್ಟ್ರಾಟಜಿಸ್ ಎಲ್ಲ ಹೇಳ್ತಾರೋ ಅದು ಕ್ಲೀನಾಗಿ ಫಾಲೋ ಮಾಡೋದು ಡೆಫಿನೆಟಾಗಿ ನಾವು ಅರ್ನ್ ಮಾಡ್ಬೋದು. ನಾನು ಟಿ ಡಿ ಅಕಾಡೆಮಿಯಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಯೋಕ್ಕೆ ತುಂಬ ಆಸಕ್ತಿ ಇದೆ. ಇದು ಯಾವತ್ತಿ ಹೇಗೆ ಹಣ ಹುಡುಕಬೇಕು, ಹೇಗೆ ಹಣ ಮಾಡಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಪಾಠ ಕಲಿಬೇಕಾಗ್ತದೆ. ಹಾಗಾಗಿ ಇಲ್ಲಿ ಟಿ ಡಿ ಅಕಾಡೆಮಿಯಲ್ಲಿ ಚೆನ್ನಾಗಿ ಇದು ಶೇರ್ ಮಾರ್ಕೆಟ್ ಬಗ್ಗೆ ಒಳ್ಳೊಳ್ಳೆ ಕಂಪ್ನೀಸು ಯಾವುದು ಶೇರ್ ಮಾರ್ಕೆಟ್ ಹಾಕಬೇಕು ಬಿಡಬೇಕು ಅನ್ನೋದರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕೋಚಿಂಗ್ ನಡೀತಾ ಇದೆ. ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಮತ್ತು ಅವ್ರು ಬಾಯ್ಸೆಲ್ಲ ಚೆನ್ನಾಗಿ ನಮಗೆ ಯತ್ನ ಮಾಡಿ ಅದನ್ನು ಕಲಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ನಾವು ಕಲಿಯೋಕ್ಕೆ ತುಂಬ ಆಸಕ್ತಿ ಇದ್ದೀವಿ, ನಾವು ಕಲಿಬೇಕಂತ ತುಂಬ ಇಷ್ಟ ಇದೆ. ಅದಕ್ಕೆ ಟಿ ಡಿ ಅಕಾಡೆಮಿಗೆ ಬಂದು ಪಾಠ ಕಲಿತಾ ಇದ್ದೀವಿ. ಕೋಚಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ಬಂದರೆ ಚೆನ್ನಾಗಿ ಕಲಿಬೋದು ಹಾಗೂ ಎಲ್ಲ ಮಾಹಿತಿ ಟ್ರೇಡಿಂಗ್ ಬಗ್ಗೆ ಎಲ್ಲ ತಿಳ್ಕೊಬೋದು. ಟ್ರೇಡಿಂಗ್ ಚೆನ್ನಾಗಿ ಮಾಡ್ಬೋದು ಹಾಗೂ ಏನೇ ಸಮಸ್ಯೆ ಬಂದರೂ ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಒಂದು ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಮನೋಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಮುಂಚೆಲ್ಲ ಗ್ಯಾಮ್ಲಿಂಗ್ ಥರ ಟ್ರೇಡಿಂಗ್ ಮಾಡ್ತಾಯಿದ್ರು ಎಲ್ಲರೂ. ಆಮೇಲೆ ಯಾರಿಲ್ಲಿ ಎಡ್ಜಿಂಗ್ ಕಲೀಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಇಲ್ಲಿ ಬಂದು ಜಾಯ್ನ್ ಆಗ್ಬೇಕಂತ. ಯಾರು ಎಡ್ಜಿಂಗ್ ಅಷ್ಟೊಂದಾಗಿ ಯಾರು ಹೇಳ್ಕೊಡ್ತಾ ಇಲ್ಲ, ಬರೀ ಇಂಟರ್ಡೇಲ್ ಮಾತ್ರ ಮಾಡೋದಿರ್ತಾ ಇದ್ದಾರೆ. ಎಡ್ಜಿಂಗಲ್ಲಿ ಸ್ಪೆಷಲಿ ಇಂಟ್ರೆಸ್ಟ್ ತಗೊಂಡು ಮನೋಜ್ ಸರ್ ಹೇಳ್ತಾ ಇದ್ದಾರೆ. ಎಡ್ಜಿಂಗಲ್ಲಿ ಯಾರು ಕಲಿಬೇಕು ಮತ್ತು ಫುಲ್ ಟೈಮ್ ಯಾರು ಟ್ರೇಡರ್ ಆಗ್ಬೇಕಂತಿದ್ದಾರೆ
ಟಿ ಡಿ ಜಾಯ್ನ್ ಆಗಲಿಕ್ಕೆ ಯಾವುದೇ ಇದಿಲ್ಲ, ಇಲ್ಲಿ ಬಂದು ಜಾಯ್ನ್ ಆಗಬೇಕಂತ ಹೇಳ್ತಾರೆ. ಕ್ಲಾಸಸ್ ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಸ್ಟಾರ್ಟರ್ ಇವಾಗ, ಬಟ್ ಹೆಡ್ಜಿಂಗು ಆಮೇಲೆ 180 ಡಿಗ್ರಿ ರೂಲ್ ಅದೆಲ್ಲ ತುಂಬ ಇಷ್ಟ ಆಯಿತು. ಪ್ರಾಕ್ಟಿಕಲಾಗಿ ಮಾಡಿ ಇನ್ನೂ ಕಲಿಬೇಕು. ಎಲ್ಲ ಚೆನ್ನಾಗಿ ಹೇಳ್ಕೊಂಡ್ಕೊಟ್ರು. ಫುಲ್ ಬೇಸಿಕ್ಸಿಂದ ಹೇಳ್ಕೊಂಡ್ಕೊಟ್ರು. ಯಾವ ಸ್ಟಾರ್ಟರ್ಸ್ಗೆ ಆಗಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಆ್ಯಕ್ಚುಲಿ ಇಲ್ಲಿ ಟಿ ಡಿ ಅಕಾಡೆಮಿಯಲ್ಲಿ ಮನೋಜ್ ಸರ್ ಆಗಿರ್ಬೋದು ಅಥವಾ ಫ್ಯಾಕಲ್ಟಿ ಆಗಿರ್ಬೋದು, ಯಾರೇ ಆಯಿತು, ಇಲ್ಲಿ ಹೇಳ್ತಕ್ಕಂಥ ಸ್ಟ್ರಾಟಜೀಸು ಕಂಪ್ಲೀಟ್ಲಿ ನ್ಯೂ ಇದೆ. ಸೊ ಡೆಫಿನೆಟ್ಲಿ ವರ್ಕ್ ಆಗೋಂಥ ಸ್ಟ್ರಾಟಜೀಸು. ಸೊ ಆ್ಯಂಡ್ ಬೆನಿಫಿಟ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಏನು, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಇಲ್ಲಿ ಟಿ ಡಿ ಅಕಾಡೆಮಿಗೆ ಬಂದ ಮೇಲೆ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಸೊ ಇದು ಡೆಫಿನೆಟ್ಲಿ ಯೂಸ್ಫುಲ್ಲು. ಟಿ ಡಿ ಅಕಾಡೆಮಿ, ಥ್ಯಾಂಕ್ಸ್ಫುಲ್ ಟು ಟಿ ಡಿ ಅಕಾಡೆಮಿ ಆ್ಯಂಡ್ ಮನೋಜ್ ಸರ್. ನಾನು ಪ್ಯಾಸಿವ್ ಇನ್ಕಮ್ ಹೇಗೆ ಮಾಡೋದು ಅಂತ ನೋಡ್ತಾ ಇರ್ಬೇಕಾದ್ರೆ ಟಿ ಡಿ ಅಕಾಡೆಮಿ ಬಗ್ಗೆ ನಂಗೆ ಗೊತ್ತಾಯಿತು. ಸೊ ನಾನು ಈಗ ಕ್ಲಾಸ್ನ ಅಟೆಂಡ್ ಮಾಡಿದೆ. ಸೊ 3 ದಿವಸ ಬಹಳ ಚೆನ್ನಾಗಿ ಕ್ಲಾಸೆಲ್ಲ ತೊಗೊಂಡಿದ್ದಾರೆ. ನನಗೆ RSI ಮತ್ತು ಗಾಮಾ 2 ಸ್ಟ್ರಾಟಜಿ ಭಾಳ ಇಷ್ಟ ಆಯಿತು. ಸೊ ಅದರಿಂದ ಪ್ರಾಫಿಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಬಂದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇಟ್ಸ್ ಅ ಗುಡ್ ಅಕಾಡೆಮಿ. ಆಮೇಲೆ ಮನೋಜ್ ಸರ್ಗೋಸ್ಕರನೇ ರಾಜಾಜಿನಗರ್ ಬಂದಿದ್ದೀವಿ. ಅವ್ರ ಟೀಮ್ ಅಂತೂ ಅಮೇಝಿಂಗ್. ನಮ್ದು ಏನು ಡೌಟ್ ಇತ್ತು ಅನ್ನೋ ಆ ಸೆಕೆಂಡಿಗೆ ಅಲ್ಲೇ ಡೆಸ್ಕಲ್ಲಿ ಬಂದು ನಮ್ಮದು ಡೌಟ್ ಕ್ಲಿಯರ್ ಮಾಡ್ತಾರೆ. ಈ ಥರ ಟೀಮ್ ನಾನು ಎಲ್ಲೂ ನೋಡಿಲ್ಲ. ಇಟ್ಸ್ ವೆರಿ ಗುಡ್. ಐ ಆಮ್ ಹ್ಯಾಪಿ ದಟ್ ಐ ಆಮ್ ಹಿಯರ್ ವಿತ್ ದಿ ಅಕಾಡೆಮಿ. ಆ್ಯಕ್ಚುಲಿ ನಾನು ಮಾರ್ಕೆಟಿಂಗ್ಗೆ ಫ್ರೆಷರು. ನನಗೆ ಸ್ಟಾಕ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಯಾರೊಬ್ಬರು ನನ್ನ ಕೊಲಿಗೂ ಏನೋ ಹೇಳಿ ಯಾರಿಗೋ ದುಡ್ಡು ಕೊಡಿಸಿ ದುಡ್ಡು ಕಳ್ಕೊಂಡೆ. ಸೊ ಅವಾಗ ನನಗೆ ಸ್ಟಾಕ್ ಬಗ್ಗೆ ಗೊತ್ತಾಯಿತು. ಸೊ ಅದನ್ನು ಕಲಿಯೋಣ ಅಂತ ಹೇಳಿ ನಾನು ಹುಡುಕ್ತಾ ಇದ್ದೆ ಯಾವುದಿದೆ ಇನ್ಸ್ಟಿಟ್ಯೂಟ್ ಅಂತ. ಸೊ ಅವಾಗ ನನಗೆ ಟಿ ಡಿ ಬಗ್ಗೆ ಹೇಳಿದರು, ಯಾರೋ ಚೆನ್ನಾಗಿದೆ ಕ್ಲಾಸಲ್ಲಿ ಹೋಗಿ, ವರ್ತಿದೆ ಮತ್ತು ಫೀಸ್ ಕೂಡ ಕಡಿಮೆ ಇದೆ, ನಾಲೆಡ್ಜ್ ಚೆನ್ನಾಗಿದೆ, ಮನೋಜ್ ಸರ್ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಬಂದೆ. 3 ಡೇಸ್ ರಿಯಲಿ ಇಟ್ಸ್ ವೆರಿ ಗುಡ್. ತುಂಬಾ ನಾಲೆಡ್ಜ್ ಆ್ಯಡ್ ಮಾಡಿದ್ದೀನಿ. ಟಿ ಡಿ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀನಿ. ಯಾಕೆ ಅಂದರೆ ಷೇರು ಮಾರ್ಕೆಟಲ್ಲಿ ನಾನು ಸ್ವಲ್ಪ ತಿಳ್ಕೊಳ್ಳೋಂಥ ಒಂದು ಆಸಕ್ತಿ ಇದೆ ನನಗೆ. ಸುಮ್ಮನೆ ಏನು ತಿಳ್ಕೊಂಡಿರೋ ಥರ ದುಡ್ಡು ಹಾಕೋದು ಬೇಡ, ಅಟ್ಲೀಸ್ಟ್ ಎಲ್ಲ ತಿಳ್ಕೊಂಡು ದುಡ್ಡು ಹಾಕೋಣ ಅಂತೇಳಿ ನಾನು ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾ ಇದ್ದಾರೆ. ಅಂದರೆ ಎಜುಕೇಷನ್ನೇ ಮಾಡೇ ಕಲಿಬೇಕು ಅಂತ ಏನಿಲ್ಲ, ಎಜುಕೇಷನ್ ಮಾಡಿದ್ರೂ ಕಲಿಬೋದು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಲಿತಾ ಇದ್ದೀನಿ. ನಾನು ಆಲ್ರೆಡಿ 3 ಡೇಸು ನಾನು ಕಲ್ತಿದ್ದೀನಿ. ಆಲ್ರೆಡಿ ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋದು ಹೆಂಗೆ ಅನ್ನೋದು ಆಲ್ರೆಡಿ ಸ್ವಲ್ಪ ಗೊತ್ತಾಗೈತೆ ನನಗೆ. ಸ್ವಲ್ಪ ಮಟ್ಟಿಗಾದರೂ ನಾನು ಈಗ ಸ್ವಲ್ಪ ದುಡ್ಡು ಹಾಕ್ಬೋದು ಅಂತ ಒಂದು ಧೈರ್ಯನ ಮಾಡಿದ್ದೀನಿ. ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ. ನನ್ನ ಫ್ರೆಂಡ್ಸ್ ತುಂಬ ಜನ ಡೈರೆಕ್ಟಾಗಿ ಷೇರು ಪೇಟೆ ದುಡ್ಡು ಹಾಕ್ಕೊಂಡು ಕಳ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು. ನಾನು ನೋಡ್ತಾನೆ ಇರ್ತಿದ್ದೆ, ಏನೇ ಆಗಲಿ ಕಲಿತೆ ಮಾಡಬೇಕು ಅಂದ್ಬಿಟ್ಟು ಅಂತ ಹೇಳಿದಾಗ ನಮ್ಮ ಫ್ರೆಂಡ್ ಚಂದ್ರಶೇಖರ್ ಅವರು ಟಿ ಡಿ ಅಕಾಡೆಮಿಲಿ ಕನ್ನಡ ಹೇಳ್ಕೊಡ್ತಾರೆ, ಬನ್ನಿ ಅಂತೇಳಿ ಅವ್ರ ಜೊತೆ ನಾವು ಬಂದು 3 ದಿನ ಇಲ್ಲಿ ಕ್ಲಾಸ್ ನಡೀತು. ಕ್ಲಾಸು ಟೀಚರ್ಸು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೊಂದೇನೆಂದರೆ ಕನ್ನಡದಲ್ಲಿ ಹೇಳ್ಕೊಡ್ತಾರೆ, ಜೊತೆಗೆ ನಮಗೆ ಒಂದು ಮೋಟಿವೇಶನ್ ಕೊಡ್ತಾರೆ. ಏನೇ ಆದರೂ ನೀವು ಇಲ್ಲಿ ಗೆಲ್ತೀರಾ, ಒಂದು ಗುರಿ ತಲುಪ್ತೀರಾ ಅನ್ನೋದನ್ನು. ಆದ್ದರಿಂದ ಟಿ ಡಿ ಅಕಾಡೆಮಿ ಅನ್ನೋದು ತುಂಬ ಚೆನ್ನಾಗಿದೆ. ನಾವು ಎಲ್ಲರಿಗೂ ಇಲ್ಲೇ ಬರೋಕ್ಕೆ ಹೇಳ್ತೀವಿ. ಸರ್, ಟಿ ಡಿ ಅಕಾಡೆಮಿ ಬಗ್ಗೆ ಏನು ಹೇಳಬೇಕಂತಂದರೆ, ಆ್ಯಕ್ಚುಲಿ ಇವರು ತುಂಬ ಹಾನೆಸ್ಟಾಗಿ ಯಾವುದು ಲೂಪು ಅಂದರೆ ಎಲ್ಲ ಅದು ಪಾಸಿಟಿವ್ ಏನು ನೆಗೆಟಿವ್ ಏನು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದಾರೆ ಕಂಪೇರ್ ಟು ಅದರ್ ಇನ್ಸ್ಟಿಟ್ಯೂಟ್ಸು. ಫಾರ್ ಎಕ್ಸಾಂಪಲ್ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಬರೀ ಪಾಸಿಟಿವ್ಸ್ ಹೇಳ್ಕೊಂಡು ಹೋಗ್ತಾರೆ, ಬಟ್ ಇಲ್ಲಿ ಎಲ್ಲಿ ಮಿಸ್ ಆಗೋದು, ಎಲ್ಲಿ ನೀವು ಯೂಶ್ವಲಿ ಪೀಪಲ್ ಲೂಸ್ ದ ಮನಿ, ಆ ಲೂಪ್ ಪಾಯಿಂಟ್ಸ್ನ ಎಕ್ಸಾಕ್ಟಾಗಿ ಟೀಚ್ ಮಾಡ್ತಾರೆ. ಆ್ಯಂಡ್ ಈವನ್ ಐ ಆಮ್ ಫಾಲೋಯಿಂಗ್ ಫ್ರಮ್ ಮೋರ್ ದೆನ್ 3 years, ಬಟ್ ಐ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ 3 months. ಸೊ ವೆರಿ ನೈಸ್ ಇನ್ಸ್ಟಿಟ್ಯೂಟ್. ಹಾನೆಸ್ಟಾಗಿ ರಿವ್ಯೂ ಕೊಡಬೇಕಂದ್ರೆ ಇಟ್ಸ್ ವೆರಿ ನೈಸ್ ಇನ್ಸ್ಟಿಟ್ಯೂಟ್ ಇನ್ ಕನ್ನಡ, ಎಸ್ಪೆಷಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಇವರು ಟೀಚ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ವೆರಿ ಗ್ರೇಟ್. ಥ್ಯಾಂಕ್ ಯು ಟು ಟಿ ಡಿ. RSI ಇದ್ದಾಗ ತಗೊಳ್ಬೇಕು ಅಂದ್ಬಿಟ್ಟು ಭಾಳ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಬಟ್ ಇನ್ನೂ ಮುಂದೆ ತಿಳ್ಕೊಬೇಕು ನಾವು. ಇನ್ನೂ ಒಂದು 4-5 ದಿನ, ಒಂದು 5-6 ದಿನ ಕ್ಲಾಸ್ ಇದೆ. ಅಲ್ಲಿ ಇನ್ನೂ ತಿಳ್ಕೊಂಡು ಮುಂದೆ ಸಾಧನೆ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಸಚಿನ್ ಅಂತ. ಈ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ನಾವು ಭಾಳ ನೋಡ್ತೀವಿ. ಅದು ನೋಡಿದ್ಬಿಟ್ಟು ನಾವೇನಂತ ತಿಳ್ಕೊತೀವಿ ಅಂದರೆ ಆರಾಮ್ ಬಿಡು ಮಾಡ್ಬೋದು ಅನ್ಬಿಡ್ತೀವಿ. ಆದರೆ ಅದು ಅಷ್ಟು ನೋಡಿದಷ್ಟು ಸುಲಭ ಅಲ್ಲ. ಇಲ್ಲಿ ಬಂದು ಅಲ್ಲೇ ಎಲ್ಲೋ ಕಳ್ಕೊಳ್ಳೋಕ್ಕಿಂತ ಸುಮ್ಮನೆ ಡೈರೆಕ್ಟಾಗಿ ಬಂದು ಒಂದು ಸತಿ ಇಲ್ಲಿ ನೋಡಿಕೊಂಡ್ರೆ ಇನ್ನೂ ಎಷ್ಟೋ ಯೂಸ್ ಆಗುತ್ತೆ. ಸುಮ್ಮನೆ ಅವ್ರು ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಮಾಡೋಕ್ಕಿಂತ ಬಂದು ಡೈರೆಕ್ಟಾಗಿ ಕಲೀರಿ. ನಾನು 2 ವರ್ಷದಿಂದ ಶೇರ್ ಮಾರ್ಕೆಟಲ್ಲಿದ್ದೀನಿ. ಬಟ್ ಏನು ಗಳಿಸೋಕ್ಕಾಗ್ತಾ ಇರಲಿಲ್ಲ, ನಾಲೆಜ್ ಇರಲಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಆಗ್ತಾಯಿದ್ದೆ. ಈ 3 ದಿನ ಕ್ಲಾಸ್ ಅಟೆಂಡ್ ಮಾಡಿ ತುಂಬ ಸ್ಟ್ರಾಟಜಿಸ್ಗಳು, ಫಂಡಮೆಂಟಲು, ಟೆಕ್ನಿಕಲ್ ಎಲ್ಲ ಕಲ್ತ್ಕೊಂಡೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗೆ ಸಪೋರ್ಟಿಂಗ್ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಈಗ ನನಗೆ ಸಾಕಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ. ನಾನು ಯಾರ ಮೇಲೆ ಡಿಪೆಂಡೆನ್ಸ್ ಅವಶ್ಯಕತೆ ಇರೋಲ್ಲ. ನನಗೆ ನಾನೇ ಪ್ರಾಕ್ಟೀಸ್ ಮಾಡಿ ಮಾಡೋ ಕೆಪಾಸಿಟಿ ಬಂದಿದೆ. ನಾನು ಎಲ್ರಿಗೂ ಈ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ತೀನಿ. ಸೊ ನಾನು ಈ ಟ್ರೇಡಿಂಗ್ದು ಫಸ್ಟಿಂದ ಝೀರೋ ನಾಲೆಜ್ ಇದ್ದಿದ್ದು.
ಬಟ್ ಇಲ್ಲಿ ಈ ಅಕಾಡೆಮಿ ಲೈಕ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಟ್ರೇಡಿಂಗ್ ಮಾಡಬೇಕಂದ್ರೆ ಸುಮ್ಮನೆ ನಾರ್ಮಲ್ ನಾಲೆಡ್ಜ್ ಸಾಕಾಗಲ್ಲ, ಸ್ಟ್ರಾಟಜೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಸ್ಟ್ರಾಟಜಿನೂ ಕ್ರಿಸ್ಪ್ ಆ್ಯಂಡ್ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ನಾನು ಜಸ್ಟ್ 3 days ಆಗಿದೆ, ಥಿಯರಿಟಿಕಲ್ ಆಗಿ ಆಲ್ಮೋಸ್ಟ್ ನಮಗೊಂದು ಸ್ವಲ್ಪ ನಾಲೆಡ್ಜ್ ಬಂದಿದೆ. ನಾಳೆಯಿಂದ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ, ಸೊ ಕಾನ್ಫಿಡೆನ್ಸ್ ಲೆವೆಲ್ ಮತ್ತೆ ಹೆಲ್ಪ್ ಆಗ್ತಿದೆ. ಆ್ಯಂಡ್ ಆಲ್ಸೋ ಜಸ್ಟ್ ಹಾಗೆ ಬಿಟ್ಬಿಡಲ್ಲ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲೂ ನಮಗೆ ಮೆಂಟರ್ಸ್ ಬರ್ತಾರೆ, ಅವ್ರ ಸಪೋರ್ಟ್ ಸಿಗುತ್ತೆ. ಸೊ ಹೇಗೆ ನಾವು ಲಾಸ್ ಆದರೂ ಆಗಲಿ ಪ್ರಾಫಿಟ್ ಆದರೂ ಆಗಲಿ ಹೇಗೆ ನಾವು ನಾರ್ಮಲ್ ಆಗಿ ತೊಗೊಳ್ಬೇಕು ಅಂತಲೂ ಎಮೋಷ್ನಲಿ ಕೂಡ ಅವ್ರು ಹೇಳ್ಕೊಡ್ತಾರೆ. ಸೊ ಇಟ್ಸ್ TD ಅಕಾಡೆಮಿ ಲೈಕ್ ಓವರ್ ಆಲ್ ಪ್ಯಾಕೇಜ್ ಆಗಿ ತುಂಬ ಒಳ್ಳೆಯದು. ಆ್ಯಂಡ್ ಇಟ್ಸ್ ಸ್ಟಾರ್ಟಿಂಗ್ ವಿತ್ ಅ ವೆರಿ ನಾರ್ಮಲ್ ಪ್ರೈಸ್, ಅಫೋರ್ಡಬಲ್ ಪ್ರೈಸ್. ಎಲ್ಲರೂ ಇದನ್ನು ಆ್ಯಕ್ಚುಲಿ ಮಾಡಬೇಕು ಜಾಸ್ತಿ ಅಂತ. ನಾನು TD ಅಕಾಡೆಮಿಗೆ ಗೂಗಲಲ್ಲಿ ರಿವ್ಯೂಸ್ ನೋಡಿ ಬಂದೆ, ತುಂಬ ಒಳ್ಳೆ ರಿವ್ಯೂಸ್ ಇತ್ತು. ಸೊ ಹಾಗಾಗಿ ನಾನು ಬಂದೆ. ಅಂದರೆ BCom ಮಾಡ್ತಾಯಿದ್ದೀನಿ, 2nd year. ಸೊ ನನಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಫ್ಯೂಚರಲ್ಲಿ ಅಂತ ಬಂದೆ. ಮನೋಜ್ ಸರು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ. ಸೊ ಅದಕ್ಕೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಏನೇ ಅರ್ಥ ಆಗಲಿಲ್ಲ ಅಂದರೂ ಹೇಳ್ಕೊಡ್ತಾರೆ. ಪ್ಲಸ್ ಎಕ್ಸಾಂಪಲಿಂದ ಹೇಳ್ಕೊಡೋದ್ರಿಂದ ನಮ್ಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡಿಕೊಡ್ತಾರೆ. ಸ್ಟಾಫು ಕೂಡ ತುಂಬ ಟ್ರೈನ್ಡ್ ಅಪ್ ಸ್ಟಾಫ್ ಇದ್ದಾರೆ. ಏನೇ ಸ್ವಲ್ಪ ಮಿಸ್ಟೇಕ್ ಆದ್ರೂ ಅವರೇ ಬಂದು ನಮ್ಮ ಹತ್ರನೇ ಹೇಳ್ಕೊಡ್ತಾರೆ. ಪ್ಲಸ್ ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ಆಮೇಲೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗ್ತಾಯಿದೆ, ಐ ಹೋಪ್. ಮತ್ತು ಕೂಪನ್ಸ್ ಕೂಡ ಕೊಟ್ಟಿದ್ದಾರೆ, ಏನೇ ಅರ್ಥ ಆಗಲಿಲ್ಲ ಅಂದರೆ ನಮ್ಮ ಪಕ್ಕ ಕೂತ್ಕೊಂಡು 15 minutes ಹೇಳ್ಕೊಡ್ತಾರಂತೆ. ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಓವರ್ ಹಿಯರ್. ಆ್ಯಂಡ್ ನಾನು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮನೋಜ್ ಸರ್ಗೆ ಮತ್ತು ಸ್ಟಾಫ್ಗೆ. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು. ಈ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗಿರುವಂಥ TD ಅಕಾಡೆಮಿ. ನಾವು ಹಲವಾರು ವೀಡಿಯೋಸ್ಗಳನ್ನು ಬೇರೆ ಒಂದು ಇದನ್ನು ನೋಡ್ತಾ ಇದ್ವಿ, ಬಟ್ ಇಷ್ಟೊಂದು ಕ್ಲಿಯರ್ ಕಟ್ಟಾಗಿ ಯಾರು ಕೂಡ ಹೇಳ್ಕೊಡ್ತಾ ಇಲ್ಲ. ಸೊ ನಾನು ಕೂಡ ಸ್ವಲ್ಪ ದುಡ್ಡನ್ನು ಇದನ್ನು ಕಳ್ಕೊಂಡ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಒಂದು ಎಲ್ಲ ಕೇಳಿದಾಗ ಎಡ್ಜಿಂಗು ಪವರ್ ಪ್ಲೇ ಎಲ್ಲ ಕೇಳಿದಾಗ ಸೊ ಮಾಡ್ಬೋದಲ್ಲ ಅಂತ ನಮಗೊಂದು ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾನೇಜರ್. Very new to this, and I really was very nervous how to do and how to go start. But he really made us very nice, and the concept, what we learned, and the techniques and strategies are too good, and this TD is really nice. ಅಕಾಡೆಮಿಲಿ ನಂಗೆ ತುಂಬ ಇಷ್ಟ ಆಗಿತ್ತು ಏನಂದರೆ, ಆಲ್ಮೋಸ್ಟ್ ಇಂಡಿಯಾದಲ್ಲಿ ಜಾಸ್ತಿ ಅಂದರೆ ಗುಜರಾತಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ಆದರೆ ಸರ್ ಅವ್ರು ಮಾತು ಹೇಳಿದ್ರು, ಕರ್ನಾಟಕದಲ್ಲೂ ಟ್ರೇಡಿಂಗ್ ಮಾಡಬೇಕು, ಕನ್ನಡದವರು ಇಂಪ್ರೂವ್ ಆಗಬೇಕು ಅಂತ. ಅದು ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಮ್ಮ ಕನ್ನಡದವರಾಗಿ ಕರ್ನಾಟಕನ ಈ ರೀತಿ ಒಂದು ಇಂಪ್ರೂವ್ ಮಾಡಬೇಕಂತ ಒಂದು ಮಾತು ಹೇಳ್ತಾರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ, ಎಲ್ಲರೂ TD ಅಕಾಡೆಮಿಗೆ ಹೋಗಿ ಅಂತ. ಯಾಕಂದರೆ ಇವರು ಸ್ಟಾರ್ಟಿಂಗ್ ಬಂದ ಒಂದು ಮಾತು ಹೇಳ್ತಾಯಿದ್ರು, ಅಮೇರಿಕದಲ್ಲಿ 20% ಮಾಡ್ತಾವ್ರೆ, 60% ಮಾಡ್ತಾವ್ರೆ, ಇಂಡಿಯಾದಲ್ಲಿ ಬರೀ 4% ಮಾಡ್ತಾವ್ರೆ. ಅಂದರೆ ಭಾರತ ಇಡೀ ಕರ್ನಾಟಕನೂ ಇಂಪ್ರೂವ್ ಆಗಬೇಕು, ಭಾರತದವರು ಇಂಪ್ರೂವ್ ಆಗಬೇಕಂದ್ರೆ ಎಲ್ಲರೂ ನಾವು ಏನು ಟ್ರೇಡಲ್ಲಿ ಬರಬೇಕು. ಆದ್ದರಿಂದ ಅಂತ ಒಂದು ಮಾತು ಹೇಳಿದ್ರು. ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ತುಂಬ ಜನ ಕಷ್ಟಪಡ್ತಾರೆ ದುಡ್ಡು ಮಾಡೋಕ್ಕೆ. ಅದೇ ಬೆಳಗಿಂದ ಸಾಯಂಕಾಲ ದುಡಿತಾರೆ, ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಝೊಮ್ಯಾಟೊ ಮಾಡ್ತಾರೆ, ಏನೆಲ್ಲ ಕಷ್ಟಪಡ್ತಾರೆ. ನಾವು ತುಂಬ ಕಷ್ಟಪಡ್ತಾಯಿದ್ವಿ. ಆದರೆ ಹೆಂಗೆ ಕರೆಕ್ಟಾಗಿ ದುಡ್ಡು ಮಾಡೋದು, ಎಲ್ಲಿ ದುಡ್ಡಿದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತು ನಾವು TD ಸಂಸ್ಥೆಗೆ ಬಂದಾಗಿಂದ ನಮ್ಗೆ ನಿಜವಾಗ್ಲೂ ದುಡ್ಡು ಈ ರೀತಿಯೂ ಇದೆ, ನಾವು ಈ ರೀತಿಯೂ ಮಾಡ್ಬೋದು. ಆದರೆ ಇಲ್ಲೇನಂದರೆ ನಾವು ನಿಜವಾಗ್ಲೂ ತಾಳ್ಮೆ ಇರಬೇಕು, ಜೊತೆಗೆ ಒಂದು ಗುರಿ ಇಕ್ಕೊಬೇಕು. 1 ತಿಂಗಳು 1 ವರ್ಷ ಅಲ್ಲ, ನಿಜವಾಗ್ಲೂ ಒಂದು 5 ವರ್ಷ, ಸರಿ ಹೇಳ್ದಂಗೆ 5 ವರ್ಷ 10 ವರ್ಷ ಅಂತ ಗುರಿ ಇಟ್ಕೊಂಡ್ರೆ ನಿಜವಾಗ್ಲೂ ನಾವು ಗುರಿ ತಲುಪ್ತೀವಿ. ಸರ್ ಇನ್ನೊಂದು ಮಾತು ಹೇಳಿದ್ರು, ಏನಂದರೆ ಈ ಬಿಸ್ನೆಸ್ಸಲ್ಲಿ ಒಂದು ಏಳು ಬೀಳು ಇದ್ದೇ ಇರುತ್ತೆ, ನಾವು ಕಳ್ಕೊಳ್ತೀವಿ. ಆದರೆ ಅದರಲ್ಲಿ ಬೇಜಾರಾಗಿ ನೀವು ಮನೆಗೆ ಹೋಗೋದಾಗಲಿ, ಇದು ಟ್ರೇಡ್ನ ಬಿಡೋದಾಗಲಿ ಆಗ ಮಾಡಬೇಡಿ. ನೀವು ಯಾವತ್ತೂ ಗ್ರಾಫ್ ನೋಡಿ, ಎಲ್ಲ ಗ್ರಾಫು ನಾವೇನು ನಮ್ಮ ಸಂಸ್ಥೆ ಅಂತ ಹೇಳ್ತಾರೆ, ರಿಲಯನ್ಸ್ ಇರ್ಬೋದು, TSS ಇರ್ಬೋದು, ಇನ್ಫೋಸಿಸ್ ಇರ್ಬೋದು, HDFC ಇರ್ಬೋದು, ಅವರೆಲ್ಲರೂ ಒಂದೇ ಸರಿ ಮೇಲಕ್ಕೆ ಬಂದಿಲ್ಲ. ಕೆಳಗಡೆ ಬಂದು ಕೊಡಂಗೆ ಮೇಲ್ಗಡೆನೇ ಅವ್ರು. ಇವತ್ತು ನಾವೇನು 90ರಿಂದ ನಾವು ಗ್ರಾಫ್ ನೋಡೋ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಎಲ್ಲಿದ್ದಾರೆ ಅವರು, ಮೇಲ್ಗಡೆನೇ ಇದ್ದಾರೆ. ಆದರೆ ನಾವು ಕೂಡ ಈ TD ಸಂಸ್ಥೆ ಜೊತೆಗೆ ಇನ್ನೂ ಜೊತೆಗೆ ಹೋದರೆ ನಾವು ಕೂಡ ಈ 5-10 ವರ್ಷದಲ್ಲಿ ನಾವು ಕೂಡ ಮೇಲೆ ಬರ್ತೀವಿ ಅಂತ ನಮಗೆ ನಿಜವಾಗ್ಲೂ ನಂಬಿಕೆ ಇದೆ. ಅದನ್ನು TD ಸಂಸ್ಥೆ ಮನೋಜ್ ಕುಮಾರ್ ಅವ್ರಿಗೆ ನಾನು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು 20 ವರ್ಷದಿಂದನೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಡಬೇಕನ್ನೋ ತುಂಬ ಆಸೆ ಇತ್ತು. ಆದರೆ ಯಾವುದೇ ರೀತಿ ಗೈಡ್ಲೈನ್ಸ್ ಇರಲಿಲ್ಲ ಮತ್ತು ಯಾವುದೇ ರೂಟು ಗೊತ್ತಿರಲಿಲ್ಲ. ಆಮೇಲೆ ಇತ್ತೀಚೆಗೆ ನಾನು 2024 ನಾನು ಟರ್ನ್ ಮಾಡ್ಕೋಬೇಕು ಈ ವರ್ಷ ಅಂತಲೇ ಅವಾಗಿಂದನೇ ನಾನು ಇದ್ರ ಬಗ್ಗೆ ಬುಕ್ಸ್ ಎಲ್ಲ ತರಿಸ್ಕೊಂಡು ಓದೋಕ್ಕೆ ಶುರು ಮಾಡಿದೆ. ಅಲ್ಲಿ ಗೊತ್ತಾಯಿತು, ಓದೋದ್ರಿಂದ ಒಕ್ಕಾಲು ಆಮೇಲೆ ಏನು ಬುದ್ಧಿ ಮುಕ್ಕಾಲು ಅನ್ನೋಂಗೆ ನಾವು ಬಂದು ತಿಳಿದಿರೋರ ಹತ್ರ ನಾವು ಕಲಿತ್ರೆ ನಮಗೆ ತುಂಬ ಬೆನಿಫಿಟ್ ಇದೆ. ಸೊ ಹಾಗಾಗಿ ನಾನು ಟ್ರೈನಿಂಗ್ ಬಂದಮೇಲೆ ಅಲ್ಲಿ 60% ಗೊತ್ತಿದ್ದ ನಾಲೆಡ್ಜಲ್ಲಿ ನನಗೊಂದು 80-90% ಗೊತ್ತಿದೆ. ಇನ್ನು ಪ್ರಾಕ್ಟಿಕಲ್ಸ್ ಡೈಲಿ ನಾನು ಅಟೆಂಡ್ ಮಾಡೋದ್ರಿಂದ 100% ಆಗ್ತೀನಿ ಅನ್ನೋ ಒಂದು ಹೋಪ್ ಇದೆ. ಸೊ ಐ ವಿಲ್ ವಿನ್. ಸೊ ಸೇಫಾಗಿ ಮಾಡಿ, ಯಾರೇ ಕಾಲ್ ಕೊಡ್ತೀನಾದರೂ ಫಸ್ಟ್ ಕಾಲಿಗೆ ಬಿದ್ದುಬಿಡಿ, ಅವ್ರಿಗೆ ಕಾಲು ಮಾತ್ರ ತೊಗೋಬೇಡಿ.
ನಿಮ್ಮ ಅಕೌಂಟನ್ನು ಬೇರೆಯವ್ರಿಗೆ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗ್ಬೇಡಿ. ಎಷ್ಟೇ ಕಷ್ಟ ಆದರೂ ನೀವೇ ಹ್ಯಾಂಡ್ಲ್ ಮಾಡಿ, ಅದೆಷ್ಟಾದರೂ ಇರಲಿ ಅದನ್ನು ಕಷ್ಟಪಟ್ಟು ಕಲ್ತ್ಕೊಂಡು ಹೆಡ್ಜಿಂಗ್ ಮಾಡಿಕೊಂಡು ಸೇಫಾಗಿ ಮಾಡಿ. ಆ್ಯಂಡ್ ತುಂಬ ಜನಕ್ಕೆ ಹೆಡ್ಜಿಂಗ್ ಅನ್ನೋದು ಗೊತ್ತಿಲ್ಲ. ಸೊ ನಮ್ಮ ಕರ್ನಾಟಕ ಆಗಲಿ ನಮ್ಮ ದೇಶದಲ್ಲಿ ಟ್ರೇಡಿಂಗ್ ಅಂದರೆ ಏನು ಅನ್ನೋದು, ದುಡ್ಡು ಹಾಕೋದು ದುಡ್ಡು ತೆಗಿಯೋದು ಇಷ್ಟೇ ಗೊತ್ತಿದೆ. ಬಟ್ ಅದನ್ನು ಸೇಫಾಗಿ ಹೆಂಗೆ ಮನೆಗೆ ತೊಗೊಂಡೋಗ್ಬೇಕು, ನಾವು ಹಾಕಿರೋ ಬಂಡವಾಳನ ಕಳ್ಕೊಬಾರ್ದಂದ್ರೆ ಹೆಡ್ಜಿಂಗ್ ಅನ್ನೋ ವಿದ್ಯೆನ ನಾವು ಸ್ಪ್ರೆಡ್ ಮಾಡಬೇಕು. ಹೆಡ್ಜಿಂಗ್ ಅನ್ನೋ ಯಾರೂ ಹೇಳ್ಕೊಡಲ್ಲ. ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋ ಹೆಡ್ಜಿಂಗ್ ನಾಲೆಜ್ನ ನಿಮ್ಮ ಫ್ರೆಂಡ್ಸಿಗೆ ಹೇಳ್ಕೊಡಿ. ಸೊ ಅವ್ರಿಗೇನು ಇಲ್ಲಿ ಬರೋಕ್ಕೆ ಅವ್ರಿಗೆ ಈಗೋ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಬಂದು ಕಲಿಯೋದಕ್ಕೆ ದುಡ್ಡು ಇಲ್ಲದೇ ಇರ್ಬೋದು. ನಿಮ್ಗೆ ಗೊತ್ತಿರೋ ನಾಲೆಜ್ನ ಹೆಡ್ಜಿಂಗ್ನ ಬೇರೆಯವ್ರಿಗೆ ಹೇಳ್ಕೊಡಿ. ಬಿಕಾಸ್ ನೇಕೆಡ್ ಏನಾದ್ರು ಮಾಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸು, ಡೆಫಿನೆಟ್ಲಿ ಅವ್ರು 5 ಲಕ್ಷ 10 ಲಕ್ಷ ಕಳ್ಕೊಂಡು ಅವ್ರು ಕಷ್ಟಪಡೋದು ನೀವು ನೋಡ್ತೀರ. ಸೊ ಅದಕ್ಕೆ ಯಾರೇ ನೇಕೆಡ್ ಟ್ರೇಡಿಂಗು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿದ್ದರೆ, ಚಿಂಟು ಗ್ಯಾಂಗ್ ಯಾರೇ ಇದ್ದರೂ 2 ಬಿಟ್ಟು ನಿಲ್ಲಿಸಿ ಅಂತ ಹೇಳಿ. ಯಾಕಂದರೆ ಕಳ್ಕೊಂಡ್ರೆ ನೋವಾಗೋದು ಅವ್ರಿಗೂ ನೋವಾಗುತ್ತೆ, ನಿಮಗೂ ನೋವಾಗುತ್ತೆ. ಸೊ ನಮ್ಮ ಫ್ರೆಂಡ್ ಆ ಲೈಫ್ ಹಾಳು ಮಾಡ್ಕೊಂಬಿಟ್ಟ. ಸೊ ಅದನ್ನು ನೋಡೋದು ತುಂಬ ನೋವಾಗುತ್ತೆ ನಿಮಗೆ. ನಮ್ಮ ಕರ್ನಾಟಕದಲ್ಲಿ ಯಾರೂ ದುಡ್ಡು ಕಳ್ಕೊಬಾರ್ದು. ಸೊ ದಟ್ ಈಸ್ ಅವರ್ ಮೇನ್ ಗೋಲ್. ಸೊ ಆದ್ದರಿಂದ ನಾವು TD ಸಂಸ್ಥೆಗಳನ್ನು ಇಷ್ಟು ಸ್ಪ್ರೆಡ್ ಮಾಡ್ತಾಯಿದ್ದೀವಿ. ಬಿಕಾಸ್ ನಾವು ಸ್ಪ್ರೆಡ್ ಮಾಡಿಲ್ಲ ಅಂದರೆ ಇನ್ನೊಂದು ಯಾವುದೋ ಚಿಂಟು ಇನ್ಸ್ಟಿಟ್ಯೂಟ್ ಓಪನ್ ಆಗುತ್ತೆ, ಮತ್ತು ಅಲ್ಲಿ ಅಲ್ಲಿರೋ ಜನಗಳನ್ನ ಮುಣಗಿಸಿ ಅವರು ದುಡ್ಡು ಕಳ್ಕೊಂಬಿಡ್ತಾರೆ. ಈಗ ಮೇನ್ ಥೀಮ್ ಏನಂದರೆ ನಮ್ಮ ಜನತೆ ಸೇಫಾಗಿ ಟ್ರೇಡ್ ಮಾಡಬೇಕು. ಸೊ ಇಲ್ಲಿ ದುಡ್ಡು ಬಂದು ಮಾಡಿಬಿಡ್ತೀನಿ, ಕೋಟಿ ಮಾಡಿಬಿಡ್ತೀನಿ, ಅದೆಲ್ಲ ಬೇಡ. ಫಸ್ಟ್ ನಾನು ದುಡ್ಡನ್ನ ಉಳಿಸ್ಕೋತೀನಿ. ಮಾರ್ಕೆಟಿಗೆ ಬಂದೆ ಸೇಫಾಗಿ ದುಡ್ಡು ಉಳಿಸ್ಕೊಂಡೆ, ಒಂದು 2 ರೂಪಾಯಿ ಮಾಡಿದ್ರು ಇವರದ TD ಸಾಧಕರಿಗೆ ಬರ್ತೀರಾ ಆ್ಯಂಡ್ ಇವರ ಸಕ್ಸಸ್ಫುಲ್ ಟ್ರೇಡರ್. ಆ ಥರ ಮೈಂಡ್ಸೆಟ್ ಇಟ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಫಾರ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ತುಂಬ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ಮದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ಯಾಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.